ಮೋದಿ ವರ್ಸಸ್ ದೀದಿ 2026ರ ಪಶ್ಚಿಮ ಬಂಗಾಳದ ಮಹಾ ಸಂಗ್ರಾಮಕ್ಕೆ ಕ್ಷಣಗಣನೆ ಶುರುವಾಗಿದೆ. ಇದು ಬರೀ ಚುನಾವಣೆಯಲ್ಲ, ಸತತ 15 ವರ್ಷಗಳ ಮಮತಾ ಆಡಳಿತದ ಅಳಿವು ಉಳಿವಿನ ಪ್ರಶ್ನೆ. ಯಾಕಂದ್ರೆ ದೀದಿ ಕೋಟೆಯನ್ನ ಈ ಸಲ ಕೆಡವಲೇಬೇಕು ಅಂತ ನಿಂತಿರೋ ಬಿಜೆಪಿ ಮಾಸ್ಟರ್ ಪ್ಲಾನ್ಗಳನ್ನೇ ಮಾಡಿ ರಣರಂಗದಲ್ಲಿ ಬ್ರಹ್ಮಾಸ್ತ್ರಗಳನ್ನೇ ಪ್ರಯೋಗಿಸುತ್ತಿದೆ. ದೆಹಲಿಯಲ್ಲಿರುವಂತಹ ಬಿಜೆಪಿ ನಾಯಕರ ಕಣ್ಣೆಲ್ಲ ಈಗ ಬಂಗಾಳದ ಮೇಲೆಯೇ ಬಿದ್ದಿದೆ. ಆದ್ರೆ ಬಿಜೆಪಿ ಏನೇ ಮಾಡಿದ್ರೂ ಬಂಗಾಳಕ್ಕೆ ಬರಲು ಬಿಡೋದಿಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ ದೀದಿ. ಅಷ್ಟಕ್ಕೂ ಮಮತಾ ಬ್ಯಾನರ್ಜಿ ಹೂಡಿರುವ ಆ ಸೀಕ್ರೆಟ್ ದಾಳ ಎಂತದ್ದು? ಬಿಜೆಪಿ ಹೂಡಿದ 5% ಅಸ್ತ್ರ ಹೇಗಿದೆ? ನೀವೇ ನೋಡಿ. तो 4 तारीख के बाद उल्टा लटका कर सीधा करने का काम। ममता के गुंडों की बंगाल की जनता के सामने कोई मजाल नहीं. दीदी कोटेयल्ली मोदी, बंगालदल्ली चक्रव्यूह. टीएमसी के झूठ और लूट की दुकान बंद होने वाली है. दीदी कोटे ಕೆಡವಲು ಕಮಲ ಪಡೆ ರಣತಂತ್ರ. ಎರಡು 2026ಕ್ಕೆ ಬಂಗಾಳಕ್ಕೆ ಅಧಿಪತಿ ಟಿಎಂಸಿನ ಬಿಜೆಪಿನ? ಖೇಲಾ ಹೋಬೆ 02 ದೀದಿ ಹೂಡಿದ್ರ ಬ್ರಹ್ಮಾಸ್ತ್ರ. ದಿನಕ್ಕೊಂದು ಹೊಸ ಟ್ರೇಲರ್, ಬಾಕಿ ಇದೆ ಅಸಲಿ ಪಿಕ್ಚರ್. ಶುರುವಾಗಿದೆ ಕದನ, ಶುರುವಾಗಿದೆ ರಾಜಕೀಯದ ಮಹಾ ಕದನ ಶುರುವಾಗಿದೆ. ದೀದಿ ವರ್ಸಸ್ ಮೋದಿ ಅನ್ನೋ ಅತಿರಥ ಮಹಾರಥರು ಬಂಗಾಳದ ಅಖಾಡದಲ್ಲಿ ಚಕ್ರವ್ಯೂಹವನ್ನೇ ಹೆಣೆದಿದ್ದಾರೆ. ದುರ್ಗೆಯ ನಾಡಲ್ಲಿ ರಾಜಕೀಯದ ದಂಗಲು ಶುರುವಾಗಿದೆ. 2011ರಿಂದ ಬಂಗಾಳವನ್ನೇ ಕಬ್ಜಾ ಮಾಡಿಕೊಂಡಿರೋ ದೀದಿಗೆ ಈ ಸಲ ಟಕ್ಕರು ಕೊಡೋದಕ್ಕೆ ಅಂತಾನೆ ರಣವ್ಯೂಹವನ್ನೇ ರಚಿಸಲಾಗಿದೆ. ಹೀಗಾಗಿ ಬಂಗಾಳದ ಎಲೆಕ್ಷನ್ನು ಇದೀಗ ಎಲ್ಲ ಎಲೆಕ್ಷನ್ಗಳಿಗಿಂತ ಪವರ್ಫುಲ್ ಅನಿಸ್ತಾ ಇದೆ. ಅಷ್ಟೇ ಕುತೂಹಲ ಕೆರಳಿಸ್ತಿದೆ. ಎರಡು 2026ರ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆ ಭಾರತೀಯ ರಾಜಕಾರಣದ ಅತಿ ದೊಡ್ಡ ಖೇಲ್ ಹೋಪ್ ಪಾರ್ಟ್ 2 ಆಗಲಿದೆ ಅನ್ನೋ ಮಾತುಗಳು ಇದೀಗ ಕೇಳಿ ಬರ್ತವೆ. ಯಾಕಂದ್ರೆ ಈ ಸಲದ ಅಖಾಡದಲ್ಲಿ ನೇರವಾಗಿ ಪ್ರಧಾನಿ ಮೋದಿ ಹಾಗೂ ಸಿಎಂ ಮಮತಾ ಬ್ಯಾನರ್ಜಿ ನಡುವಿನ ಟಾಕ್ ವಾರ್ ತಾರಕಕ್ಕೇರಿದೆ. ಒಟ್ಟು 294 ಸೀಟುಗಳಿರುವ ಬಂಗಾಳದಲ್ಲಿ 2026ರ ಏಪ್ರಿಲ್ 23 ಮತ್ತು ಏಪ್ರಿಲ್ 29ರಂದು 2 ಹಂತಗಳಲ್ಲಿ ವೋಟಿಂಗ್ ನಡೆಯಲಿದೆ ಹಾಗೂ ಮೇ 4ರಂದು ಫೈನಲ್ ರಿಸಲ್ಟ್ ಹೊರಬೀಳಲಿದೆ. ದೆಹಲಿಯ ಗದ್ದುಗೆಯಲ್ಲಿ ಕೂತಿರೋ ಪ್ರಧಾನಿ ಮೋದಿ ಟಾರ್ಗೆಟ್ ಮಾಡಿರೋದು ಬರೋಬ್ಬರಿ 15 ವರ್ಷಗಳಿಂದ ಬಂಗಾಳವನ್ನ ಆಳುತ್ತಿರುವ ಮಮತಾ ದೀದಿಯ ಈ ಬಂಗಾಳದ ಭದ್ರಕೋಟೆಯನ್ನ. ಅದಕ್ಕಾಗಿ ಬಂಗಾಳದಲ್ಲಿ ನಡೆದಿದ್ದು ಬೆಂಕಿ ಹೋರಾಟಗಳು. ಹೊತ್ತಿಕೊಂಡಿತ್ತು. ಬಿಜೆಪಿ ಮತ್ತು ಟಿಎಂಸಿ ನಡುವೆ ಬೆಂಕಿ ಹೊತ್ತುಕೊಂಡಿತ್ತು. ಈ ಬೆಂಕಿ ಬರೀ 2 ಪಕ್ಷಗಳ ನಾಯಕರ ನಡುವೆ ಮಾತಿನ ವಾಗ್ಯುದ್ಧಕ್ಕಷ್ಟೇ ಸೀಮಿತ ಆಗಿರಲಿಲ್ಲ. ಬದಲಾಗಿ ಕಾರ್ಯಕರ್ತರ ನಡುವೆ ಬೆಂಕಿ ಕದನಕ್ಕೂ ಕಾರಣವಾಗಿ ಬಿಟ್ಟಿತ್ತು. ಬಿಜೆಪಿ ಬಾವುಟಗಳನ್ನು ಕಂಡರೆ, ಬಿಜೆಪಿ ಕಾರ್ಯಕರ್ತರನ್ನ ಕಂಡರೆ ಟಿಎಂಸಿ ನಾಯಕರು ಓಡಾಡಿಸಿಕೊಂಡು ಹೊಡಿತಿದ್ರು. ಇತ್ತ ಟಿಎಂಸಿ ಕಾರ್ಯಕರ್ತರನ್ನ ಕಂಡರೂ ಬಿಜೆಪಿಗೆ ಬೆಂಕಿ ಹೊತ್ತಿಕೊಳ್ತಿತ್ತು. ಆ ಬೆಂಕಿ ಕಳೆದ 10 ವರ್ಷಗಳಿಂದ ಜೋರಾಗಿತ್ತು. ಆಗಿರಲಿಲ್ಲ. ಬಂಗಾಳದಲ್ಲಿ ಎಂಥದ್ದೇ ಬೆಂಕಿ ಹೊತ್ಕೊಂಡಿದ್ರೂ ದೀದಿಯನ್ನ ಮಣಿಸೋದಕ್ಕೆ ಬಿಜೆಪಿಯಿಂದ ಆಗಿರಲಿಲ್ಲ. ಆದ್ರೀಗ ಟಾರ್ಗೆಟ್ ಫಿಕ್ಸ್ ಆಗಿದೆ. ಬಂಗಾಳವನ್ನ ಗೆಲ್ಲಲೇಬೇಕು ಅನ್ನೋ ಟಾರ್ಗೆಟ್ಟು ಬಿಜೆಪಿಗೆ ಫಿಕ್ಸ್ ಆಗಿದೆ. ಇತ್ತೀಚೆಗಷ್ಟೇ ಬಂಗಾಳದಲ್ಲಿ ನಡೆದ ಬೃಹತ್ ರ್ಯಾಲಿಯಲ್ಲಿ ಮೋದಿ ಗುಡುಗಿದ ರೀತಿ ನೋಡಿದ್ರೆ ಇದು ಬರೀ ಟ್ರೈಲರ್ ಮಾತ್ರ. ಅಸಲಿ ಪಿಕ್ಚರ್ ಮುಂದಿದೆ ಅನ್ನೋದು ಸ್ಪಷ್ಟವಾಗ್ತಿದೆ. 294 ಕ್ಷೇತ್ರಗಳ ಈ ಕುರುಕ್ಷೇತ್ರದಲ್ಲಿ ಪ್ರತಿಯೊಂದು ಬೂತ್ ಕೂಡ ಯುದ್ಧ ಭೂಮಿಯಾಗಿ ಬದಲಾಗಿದೆ. ಯಾರು ಯಾರನ್ನ ಮಣಿಸುತ್ತಾರೆ ಅನ್ನೋದು ಈಗ ದೇಶದ ಅತಿ ದೊಡ್ಡ ಸಸ್ಪೆನ್ಸ್ ಆಗಿದೆ.
ये ममता सरकार बदलनी है या नहीं बदलनी है? ये सिंडिकेट हटानी है या नहीं हटानी है? घुसपैठियों मुक्त बंगाल बनाना है या नहीं बनाना है? गुंडा राज समाप्त करना है या नहीं करना है? ನಂಬರ್ 1 ಸಂದೇಶ ಖಾಲಿ ಘಟನೆ ಮಹಿಳಾ ಸುರಕ್ಷತೆ ಅಸ್ತ್ರ. ಇನ್ನು ಬಂಗಾಳದಲ್ಲಿ ಬಿಜೆಪಿ ಕೈಯಲ್ಲಿರೋ ಮೊದಲ ಮತ್ತು ಅತ್ಯಂತ ಪ್ರಬಲ ಬ್ರಹ್ಮಾಸ್ತ್ರ ಅಂದ್ರೆ ಅದು ಸಂದೇಶ ಖಾಲಿ ಘಟನೆ. ಮಹಿಳೆಯರ ಮೇಲಿನ ದೌರ್ಜನ್ಯ ಮತ್ತು ಟಿಎಂಸಿ ನಾಯಕರ ಭ್ರಷ್ಟಾಚಾರವನ್ನು ಮುಂದಿಟ್ಟುಕೊಂಡು ಆಡಳಿತ ವಿರೋಧಿ ಅಲೆಯನ್ನ ಎಬ್ಬಿಸಲು ಬಿಜೆಪಿ ಪಕ್ಕಾ ಪ್ಲಾನ್ ಮಾಡಿದೆ. ಶಾಜಹಾನ್ ಶೇಖ್ ಮತ್ತು ಆತನ ಬೆಂಬಲಿಗರು ನಡೆಸಿದ ಅಟ್ಟಹಾಸ ಇಡೀ ಬಂಗಾಳದ ಮಹಿಳೆಯರನ್ನ ರೊಚ್ಚಿಗೇಳುವಂತೆ ಮಾಡಿದೆ. ಈ ಸಿಟ್ಟನ್ನೇ ಓಟ್ ಆಗಿ ಕನ್ವರ್ಟ್ ಮಾಡಲು ಕಮಲಪಾಳೆಯ ಹಳ್ಳಿಗಳಲ್ಲಿ ಡೋರ್ ಟು ಡೋರ್ ಕ್ಯಾಂಪೇನ್ ಶುರು ಮಾಡಿದೆ. ಇದು ಕೇವಲ ಒಂದು ಊರಿನ ಸಮಸ್ಯೆಯಾಗಿ ಉಳಿದಿಲ್ಲ, ಬದಲಾಗಿ ಇಡೀ ಬಂಗಾಳದ ಮಹಿಳಾ ಸುರಕ್ಷತೆಯ ಅತಿದೊಡ್ಡ ಪ್ರಶ್ನೆಯಾಗಿ ಮಾರ್ಪಟ್ಟಿದೆ. 2026ರ ಚುನಾವಣೆಯಲ್ಲಿ ಈ ಅಸ್ತ್ರವೇ ಟಿಎಂಸಿಗೆ ದೊಡ್ಡ ಮಟ್ಟದ ಡ್ಯಾಮೇಜ್ ಮಾಡುವ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿವೆ. तो 4 तारीख के बाद उल्टा लटका कर सीधा करने का काम. ममता के गुंडों की बंगाल की जनता के सामने कोई मजाल नहीं. ನಂಬರ್ 1 ಲಕ್ಷ್ಮಿ ಭಂಡಾರ್ ಮ್ಯಾಜಿಕ್. ಇನ್ನು ಬಿಜೆಪಿಯ ಸಂದೇಶ ಖಾಲಿ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ್ರೆ ದೀದಿ ಲಕ್ಷ್ಮಿ ಭಂಡಾರ್ ಅಸ್ತ್ರವನ್ನ ಪ್ರಯೋಗಿಸ್ತಾ ಇದ್ದಾರೆ. ಮಹಿಳೆಯರಿಗೆ ನೇರ ನಗದು ವರ್ಗಾವಣೆ ಮಾಡುವ ಈ ಸ್ಕೀಮ್ ಬಂಗಾಳದ ಮೂಲೆ ಮೂಲೆಯಲ್ಲೂ ದೀದಿಗೆ ಶ್ರೀರಕ್ಷೆಯಾಗಿ ನಿಂತಿದೆ. ಇದರ ಜೊತೆಗೆ ಕನ್ಯಾಶ್ರೀ ಯೋಜನೆಗಳ ಮೂಲಕ ಬಡ ಮತ್ತು ಮಧ್ಯಮ ವರ್ಗದ ಮಹಿಳಾ ವೋಟ್ ಬ್ಯಾಂಕ್ ಅನ್ನ ಸಂಪೂರ್ಣವಾಗಿ ಲಾಕ್ ಮಾಡಿದ್ದಾರೆ. ಎಷ್ಟೇ ವಿರೋಧ ಬಂದ್ರು, ಎಷ್ಟೇ ಹಗರಣಗಳು ಬಯಲಾದ್ರೂ ಈ ಡೈರೆಕ್ಟ್ ಕ್ಯಾಶ್ ಟ್ರಾನ್ಸ್ಫರ್ ಮ್ಯಾಜಿಕ್ ಮಹಿಳೆಯರನ್ನ ಟಿಎಂಸಿ ಕಡೆಗೆ ಸೆಳೆಯುತ್ತದೆ. ಒಂದು ಕಡೆ ಬಿಜೆಪಿಯ ಹಿಂದುತ್ವದ ಅಲೆ ಇದ್ದರೆ, ಇನ್ನೊಂದೆಡೆ ದೀದಿಯ ಈ ಕಲ್ಯಾಣ ಯೋಜನೆಗಳ ಗ್ಯಾರಂಟಿ ಬಂಗಾಳದಲ್ಲಿ ಅಸಲಿ ಮೈಂಡ್ ಗೇಮ್ ಆಗಿ ಬದಲಾಗಿ ಬಿಟ್ಟಿದೆ. ಇದು ಬಂಗಾಳದ ಎಲೆಕ್ಷನ್ ಹಿಸ್ಟರಿ ನೋಡಿದ್ರೆ ಟಿಎಂಸಿ ಶಕ್ತಿ ಹೇಗೆ ವೃದ್ಧಿಯಾಗ್ತಿದೆ ಅನ್ನೋದು ಗೊತ್ತಾಗುತ್ತೆ. 1991ರಿಂದ 2006ರವರೆಗೆ ಸತತವಾಗಿ ಎಡರಂಗಗಳ ಪಾರುಪತ್ಯ ಇತ್ತು. ಆದರೆ 2011ರಲ್ಲಿ ಟಿಎಂಸಿ 184 ಸೀಟುಗಳನ್ನು ಗೆದ್ದು ಎಡಪಕ್ಷಗಳನ್ನು ಮಣಿಸಿತು. ದೀದಿ ಮೊದಲ ಬಾರಿಗೆ ಸಿಎಂ ಆದರು. 2016ರಲ್ಲಿ ಮತ್ತೆ 211 ಸೀಟುಗಳನ್ನು ಗೆಲ್ಲುವ ಮೂಲಕ ಮಮತಾ ಪಾರ್ಟಿ ಭರ್ಜರಿಯಾಗಿ ಮತ್ತೆ ಅಧಿಕಾರಕ್ಕೇರಿತು. ದೀದಿ ಮತ್ತೆ ಸಿಎಂ ಪಟ್ಟದಲ್ಲೇ ಮುಂದುವರೆದರು. ಇನ್ನು 2021ರಲ್ಲಿ 215 ಸೀಟ್ ಗೆದ್ದು ಟಿಎಂಸಿ ಹ್ಯಾಟ್ರಿಕ್ ಸಾಧಿಸಿತ್ತು. ಮೂರನೇ ಅವಧಿಗೂ ದೀದಿನೇ ಸಿಎಂ ಆಗಿ ಮುಂದುವರೆದರು. 34 ವರ್ಷಗಳ ಎಡರಂಗದ ಕೋಟೆ ಕೆಡವಿ ದೀದಿ ಪಟ್ಟಕ್ಕೆ. ಇನ್ನು ಬಂಗಾಳದ ರಾಜಕೀಯ ಇತಿಹಾಸವನ್ನ ಒಮ್ಮೆ ತಿರುವಿ ಹಾಕಿದ್ರೆ 2006ರವರೆಗೂ ಅಲ್ಲಿ ಕಮ್ಯುನಿಸ್ಟರದ್ದೇ ದರ್ಬಾರಿತ್ತು ಅನ್ನೋದು ಸ್ಪಷ್ಟವಾಗುತ್ತೆ. ಸತತ 34 ವರ್ಷಗಳ ಕಾಲ ಆಳಿದ ಆ ಎಡಕೋಟೆಯನ್ನ 2011ರಲ್ಲಿ ಕುಟ್ಟಿ ಕೆಡವಿದ್ದು ಇದೇ ಮಮತಾ ಬ್ಯಾನರ್ಜಿ. 2011ರಿಂದ 2026ರ ತನಕ ಎಷ್ಟೇ ವಿರೋಧ ಅಲೆಗಳಿದ್ರೂ ವಿಧಾನಸಭೆಯಲ್ಲಿ ಟಿಎಂಸಿಯ ಮೂಲ ವೋಟ್ ಬ್ಯಾಂಕ್ ಎಲ್ಲೂ ಕದಲದಂತೆ ನೋಡಿಕೊಂಡಿದ್ದು ದೀದಿ. ಆದರೆ ಈ ಸಲ ದೀದಿಗೆ ನಡುಕ ಹುಟ್ಟಿಸ್ತಾ ಇರೋದು ಬಿಜೆಪಿ ಮತ್ತು ಅದರ ರಣತಂತ್ರ. ಎರಡು 2016ರಲ್ಲಿ ಬಿಜೆಪಿ 3 ಕ್ಷೇತ್ರಗಳನ್ನು ಗೆದ್ದಿತ್ತು. 2021ರಲ್ಲಿ ಬಿಜೆಪಿ 77 ಕ್ಷೇತ್ರಗಳನ್ನು ಗೆದ್ದಿತ್ತು. 2026ರಲ್ಲಿ ಬಿಜೆಪಿ ಪಟ್ಟಕ್ಕೇರೋದು ಫಿಕ್ಸ್.
ಎಸ್, ಬಂಗಾಳದಲ್ಲಿ ಬಿಜೆಪಿ ನಿಧಾನಕ್ಕೆ ತನ್ನ ಬೇರುಗಳನ್ನು ಗಟ್ಟಿಗೊಳಿಸ್ತಾನೆ ಬಂದಿದೆ. ಅದರಲ್ಲೂ 2016ರಿಂದ 2026 ತನಕ 10 ವರ್ಷಗಳಲ್ಲಿ ಬಿಜೆಪಿ ಬಂಗಾಳದಲ್ಲಿ ಆಳವಾಗಿ ಬೇರೂರಿ ಬಿಟ್ಟಿದೆ. 2016ರಲ್ಲಿ ಬರೀ 3 ಕ್ಷೇತ್ರಗಳನ್ನು ಗೆದ್ದಿದ್ದ ಬಿಜೆಪಿ 2021ರ ವಿಧಾನಸಭಾ ಎಲೆಕ್ಷನ್ನಲ್ಲಿ 77 ಕ್ಷೇತ್ರಗಳನ್ನು ಗೆಲ್ಲುವ ಮೂಲಕ ದೀದಿಗೆ ಶಾಕ್ ಕೊಟ್ಟಿದೆ. 3ರಿಂದ 77 ಕ್ಷೇತ್ರಗಳಿಗೆ ಪುಟಿದು ನಿಂತ ಬಿಜೆಪಿ 2026ರಲ್ಲಿ ಪಟ್ಟಕ್ಕೇರುವುದು ಪಕ್ಕ ಅನ್ನೋ ಮಾತುಗಳು ಇದೀಗ ಕೇಳಿ ಬರ್ತಾ ಇವೆ. मैं आपको वादा कर कर जाता हूं, 23 तारीख को कमल के निशान पर बटन दबा दीजिए. 5 तारीख को भाजपा सरकार बना दीजिए. बंगाल में से एक घुसपैठियों को चुन चुन कर निकालने का काम भारतीय जनता पार्टी. ಬಂಗಾಳದಲ್ಲಿ ಬಿಜೆಪಿ ,91% ಇತ್ತು. ಅದೇ 2016ರಲ್ಲಿ ಬಿಜೆಪಿಯ ವೋಟ್ ಶೇರಿಂಗು ಬರೀ 10.16% ನಷ್ಟಿತ್ತು. ಅಂದರೆ ಬಿಜೆಪಿ 34.75% ವೋಟ್ ಶೇರಿಂಗ್ನಲ್ಲಿ ಹಿಂದುಳಿದಿತ್ತು. ಆದರೆ 2021ರಲ್ಲಿ ಟಿಎಂಸಿ ವೋಟ್ ಶೇರಿಂಗು 48.02%ಗೆ ಏರಿಕೆಯಾಗಿತ್ತು. ಆದರೆ ಬಿಜೆಪಿ ವೋಟ್ ಶೇರಿಂಗು 10.16%ನಿಂದ ಬರೋಬ್ಬರಿ 38.15%ಗೆ ಏರಿಕೆಯಾಗಿತ್ತು. ಅಂದರೆ 34.75% ಅಂತರ ಇದ್ದ ವೋಟ್ ಶೇರಿಂಗ್ 5 ವರ್ಷಗಳಲ್ಲಿ 9.8 ಎಸ್ಐಆರ್ನಿಂದ ದೀದಿ ಪಕ್ಷಕ್ಕೆ ಸಂಕಷ್ಟ. 91 ಲಕ್ಷ ಮತದಾರರಿಗೆ ಕುತ್ತು. 27.16 ಲಕ್ಷ ವೋಟರ್ಸ್ ಮಾಯ. ಬಿಜೆಪಿಗೆ ಹೊರಬಾಗುತ್ತಾ ರಣತಂತ್ರ. ಇನ್ನು ಎಸ್ಐಆರ್ ಪ್ರಕ್ರಿಯೆಯಿಂದ ಬಿಜೆಪಿಗೆ ಹೆಚ್ಚು ಲಾಭವಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಮೊದಲಿಗೆ 91 ಲಕ್ಷದಷ್ಟು ಜನರ ಹೆಸರುಗಳನ್ನು ಎಸ್ಐಆರ್ನಿಂದ ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡಲಾಗಿತ್ತು. ನಂತರದಲ್ಲಿ ನ್ಯಾಯಾಲಯದ ಪ್ರಕ್ರಿಯೆ ನಂತರ 37.16 ಲಕ್ಷ ಹೆಸರುಗಳನ್ನು ತೆಗೆದುಹಾಕಲಾಗಿತ್ತು. ಈ ಓವರಾಲ್ ಪ್ರಕ್ರಿಯೆಯಿಂದ ಮತದಾರರ ಸಂಖ್ಯೆಯೇ ಇಳಿಕೆಯಾಗಲಿದೆ. ಹೀಗಾಗಿ ಒಟ್ಟು ಮತದಾರರಲ್ಲಿ 5ರಿಂದ 10% ಇಳಿಕೆಯಾದರೂ
ಅದು ಬಿಜೆಪಿಗೆ ವರವಾಗಿ ಪರಿಣಮಿಸೋ ಸಾಧ್ಯತೆ ಇದೆ. ಯಾಕಂದ್ರೆ ಬಿಜೆಪಿ ಆಲ್ರೆಡಿ ಕಳೆದ ಎಲೆಕ್ಷನ್ನಲ್ಲಿ 38.16% ವೋಟ್ ಶೇರಿಂಗ್ ಪಡ್ಕೊಂಡಿದೆ. ಹೀಗಾಗಿ 5-10% ವೋಟ್ಗಳು ಟಿಎಂಸಿ ಕೈಬಿಟ್ರು. ಅದು ಬಿಜೆಪಿಗೆ ವರದಾನವಾಗಲಿದೆ ಅನ್ನೋದು ರಾಜಕೀಯ ಪಂಡಿತರ ವಿಶ್ಲೇಷಣೆ. ನಲವತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ 5%ಗಿಂತ ಹೆಚ್ಚು ಹೆಸರು ಡಿಲೀಟ್. ದೀದಿಗೆ ವರವಾಗಿದ್ದ ಕ್ಷೇತ್ರಗಳಲ್ಲೇ ಮತದಾರರ ಹೆಸರು ಮಾಯ. ಇನ್ನು ಡಿಲೀಟ್ ಮಾಡಿರೋ ಮತದಾರರ ಸಂಖ್ಯೆ ಮತ್ತು ಅದರ ಲಾಭ ನಷ್ಟಗಳನ್ನು ಲೆಕ್ಕ ಹಾಕ್ತಾ ಹೋದ್ರೆ ದೀದಿಗೆ ಸಂಕಷ್ಟ ಎದುರಾಗುವುದು ಸ್ಪಷ್ಟವಾಗಿ ಕಾಣಿಸ್ತದೆ. ಬರೋಬ್ಬರಿ 44 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವಿನ ಅಂತರಕ್ಕಿಂತ ಹೆಚ್ಚು ಮತದಾರರನ್ನ ಡಿಲೀಟ್ ಮಾಡಲಾಗಿದೆ. ಅಂದ್ರೆ 44 ಕ್ಷೇತ್ರಗಳಲ್ಲಿ ಟಿಎಂಸಿಗೆ ಹೊಡೆತ ಬೀಳೋದು ಪಕ್ಕ ಅಂತ ಹೇಳಲಾಗ್ತಿದೆ. ಇನ್ನು ಆ 44 ಕ್ಷೇತ್ರಗಳು ದೀದಿಗೆ ಲಾಭ ತಂದು ಕೊಡ್ತಿದ್ದಂಥ ಕ್ಷೇತ್ರಗಳಾಗಿದ್ದವು. ಹೀಗಾಗಿ ದೀದಿಗೆ ಇದರಿಂದ ಹೊಡೆತ ಜಾಸ್ತಿ ಅಂತ ಹೇಳಲಾಗ್ತಿದೆ. ವರದಿಗಳ ಪ್ರಕಾರ ಮುರ್ಷಿದಾಬಾದ್, ಮಾಲ್ಡಾ, ಉತ್ತರ ದಿನಾಜ್ಪುರ್, ದಕ್ಷಿಣ 24 ಪರಗಣ ಸೇರಿದಂತೆ ಹಲವು ಕಡೆ ಮತದಾರರನ್ನ ಡಿಲೀಟ್ ಮಾಡಲಾಗಿದೆ. ಹೀಗಾಗಿ ಈ ಪ್ರಕ್ರಿಯೆ ದೀದಿಗೆ ಹೆಚ್ಚು ರಾಜಕೀಯವಾಗಿ ನಷ್ಟ ಉಂಟು ಮಾಡೋ ಸಾಧ್ಯತೆ ಸ್ಪಷ್ಟವಾಗಿದೆ. ಬಂಗಾಳಿ ಅಸ್ಮಿತೆಗೆ ದೀದಿ ಬ್ರಹ್ಮಾಸ್ತ್ರವಾಯ್ತಾ? ಇನ್ನು ಬಿಜೆಪಿ ಒಂದೊಂದೇ ರಣವ್ಯೂಹವನ್ನ ಹೆಣಿತಾ ಇದ್ರೆ ಮಮತಾ ಬ್ಯಾನರ್ಜಿ ಬಂಗಾಳಿ ಅಸ್ಮಿತೆಯನ್ನ ದಾಳವಾಗಿ ಪ್ರಯೋಗಿಸುತ್ತಿದ್ದಾರೆ. ದೆಹಲಿಯಿಂದ ಬರುವ ಎಲ್ಲ ಬಿಜೆಪಿ ನಾಯಕರನ್ನ ಬೋಹಿರಾಗೋಟ್ ಅಂದರೆ ಹೊರಗಿನವರು ಅಂತ ಕರೆದು ದೀದಿ ಗೇಲಿ ಮಾಡುತ್ತಿದ್ದಾರೆ. ಬಂಗಾಳವನ್ನ ಬಂಗಾಳಿಗಳೇ ಆಳಬೇಕು, ಗುಜರಾತ್ನವರಲ್ಲ ಅಂತ ಹೇಳುವ ಮೂಲಕ ಬಂಗಾಳದ ಅಸ್ಮಿತೆಯ ಕಿಚ್ಚು ಹೊತ್ತಿಸುತ್ತಿದ್ದಾರೆ ದೀದಿ. ಹೀಗಾಗಿ ಬಂಗಾಳದ ಎಲೆಕ್ಷನ್ ಇದೀಗ ಅಕ್ಷರಶಃ ರಣಾಂಗಣವಾಗಿ ಬದಲಾಗ್ಬಿಟ್ಟಿದೆ. भाई हमें अपना जाल मूली खिलाओ। हाँ, अच्छे वाला कितने का होता है? 10-20। हाँ, जो भी है बना दो। हाँ, झाल थोड़ी खाएगा? खाएंगे, बिल्कुल खाएंगे। तो कितना 10 रुपए देना है? दुकान में आए सर। हाँ, 10 रुपए देना है। नहीं भाई, ऐसा नहीं। हाँ, आप ऐसा खाते हैं, दिमाग नहीं खाते हुए। हाँ, यही खाएंगे। ಎಸ್, ಈ ಒಂದು ವಿಡಿಯೋ ಇದೀಗ ಸಾಕಷ್ಟು ಟ್ರೆಂಡಿಂಗ್ ಕ್ರಿಯೇಟ್ ಮಾಡ್ತಿದೆ. ಪ್ರಧಾನಿ ಮೋದಿ ಬಂಗಾಳಕ್ಕೆ ಹೋಗಿದ್ದಾಗ ಮಂಡಕ್ಕಿ ಮಾರುತ್ತಿದ್ದ ಯುವಕನ ಅಂಗಡಿಗೆ ಹೋಗಿ ಮಾತಾಡ್ತಿದ್ರು. ಈ ವೇಳೆ ಮೋದಿ ಮಂಡಕ್ಕಿಯನ್ನ ಸೇವಿಸ್ತಿದ್ರು. ಮೋದಿಯ ಈ ಮಂಡಕ್ಕಿ ವಿಡಿಯೋ ಸಾಕಷ್ಟು ಟ್ರೆಂಡಿಂಗ್ ಕ್ರಿಯೇಟ್ ಮಾಡ್ತಿದೆ. 24 ಗಂಟೆಯಲ್ಲೇ 100 ಮಿಲಿಯನ್ ಮಂದಿ ಇದನ್ನ ನೋಡಿದ್ದಾರೆ. ಮೋದಿಯ ಈ ವಿಡಿಯೋ ಈ ಪರಿಯಾಗಿ ಟ್ರೆಂಡಿಂಗ್ ಆಗ್ತಿರೋದನ್ನ ನೋಡಿದ್ರೆ ಬಂಗಾಳದಲ್ಲಿ ಬಿಜೆಪಿ ಹವಾ ಇದೆ ಅನ್ನೋದು ಸಾಬೀತಾಗ್ತಿದೆ. ಇನ್ನು ಬಂಗಾಳ ಗೆಲ್ಲುವುದಕ್ಕೆ ಗ್ರೌಂಡ್ ಲೆವೆಲ್ನಲ್ಲಿ ರಣತಂತ್ರಗಳನ್ನು ಹೆಣೆಯಲಾಗ್ತಿದೆ. ಬಂಗಾಳಕ್ಕೆ ದೀದಿಗಿಂತ ಮೋದಿನೇ ಗ್ಯಾರಂಟಿ ಅನ್ನೋ ಥರದಲ್ಲಿ ಪ್ರಚಾರ ಮಾಡಲಾಗ್ತಿದೆ. ಇಷ್ಟೇ ಅಲ್ಲ, ಬಿಜೆಪಿ ಪಕ್ಷವು ಬಂಗಾಳಕ್ಕಾಗಿ ಒಂದಷ್ಟು ಗ್ಯಾರಂಟಿಗಳನ್ನು ಅನೌನ್ಸ್ ಮಾಡಿದೆ. ಆ ಗ್ಯಾರಂಟಿಗಳಿಂದಾನೇ 5% ವೋಟ್ ಶೇರಿಂಗ್ ಹೆಚ್ಚಿಸಿಕೊಳ್ಳಲು ಹವಣಿಸುತ್ತಿದೆ ಬಿಜೆಪಿ. 7ನೇ ಪೇ ಕಮಿಷನ್ ಜಾರಿ ಬಿಜೆಪಿ ಕೊಟ್ಟ ದೊಡ್ಡ ಗ್ಯಾರಂಟಿ. ಹೆಣ್ಣು ಮಕ್ಕಳ ರಕ್ಷಣೆಗೆ ದುರ್ಗಾ ಸ್ಕ್ವಾಡ್ ರಚನೆ. ಭ್ರಷ್ಟರ ವಿರುದ್ಧ ಕ್ರಮ, ಜೈಲಿಗೆ ತಳ್ಳೋ ಭರವಸೆ. ನುಸುಳುಕೋರರ ನಿಯಂತ್ರಣಕ್ಕೆ ಕ್ರಮ. ಡಬಲ್ ಇಂಜಿನ್, ಡಬಲ್ ಅಭಿವೃದ್ಧಿ. ವಿಶ್ವಾಸನೀಯ ಕಾನೂನು, ಶುದ್ಧ ಆಳ್ವಿಕೆಯ ಭರವಸೆ. ಹೀಗೆ ಒಟ್ಟು 6 ಗ್ಯಾರಂಟಿಗಳನ್ನು ನೀಡಿದೆ ಬಿಜೆಪಿ. ಅದರಲ್ಲೂ 7ನೇ ವೇತನ ಆಯೋಗ ಜಾರಿ ಮಾಡೋದು ಬಂಗಾಳದ ಪಾಲಿಗೆ ಅತಿದೊಡ್ಡ ಟ್ವಿಸ್ಟ್ ಆಗಿದೆ. ಇದು ವೋಟ್ ಶೇರಿಂಗ್ ಅನ್ನ ಹೆಚ್ಚಿಸೋದು ಸಾಧ್ಯತೆ ದಟ್ಟವಾಗಿದೆ. ಜೊತೆಗೆ ಮಹಿಳಾ ಸುರಕ್ಷತೆಗೆ ದುರ್ಗಾ ಸ್ಕ್ವಾಡ್ ರಚಿಸೋದಾಗಿ ಭರವಸೆ ಕೊಟ್ಟಿರೋದು ಮಹಿಳಾ ಮತದಾರರನ್ನ ತನ್ನ ಕಡೆ ಸೆಳೆಯೋ ತಂತ್ರವಾಗಿದೆ. ಬಂಗಾಳದಲ್ಲಿ ಮಹಿಳಾ ಮತದಾರರು ನಿರ್ಣಾಯಕ ಆಗಿರೋದ್ರಿಂದ ದುರ್ಗಾ ಸ್ಕ್ವಾಡ್ ರಚನೆ ಮಹಿಳಾ ಸುರಕ್ಷತೆಯಿಂದ ಮಹಿಳೆಯರಿಗೆ ಅತ್ಯುಕ್ತ ಎನಿಸಿದೆ. ಹೀಗಾಗಿ ಬಂಗಾಳದ ಮೂಲ ವೋಟ್ ಬ್ಯಾಂಕಿಗೆ ಕೈ ಹಾಕಿರೋ ಬಿಜೆಪಿ ಟಿಎಂಸಿಗೆ ಟಕ್ಕರ್ ಕೊಡ್ತಿದೆ. ಆಡಳಿತ ವಿರೋಧಿ ಅಲೆ ಬಿಜೆಪಿಗೆ ವರವಾಗುತ್ತಾ? ಇನ್ನು ಬಿಜೆಪಿಗೆ ಇನ್ನಷ್ಟು ವರವಾಗುವ ವಿಚಾರಗಳು ಅಂದ್ರೆ ಆಡಳಿತ ವಿರೋಧಿ ಅಲೆ. ಸತತ 15 ವರ್ಷಗಳ ಆಡಳಿತದಿಂದಾಗಿ ಟಿಎಂಸಿ ಒಳಗೆ ಬಂಡಾಯ ಮತ್ತು ತಳಮಟ್ಟದಲ್ಲಿ ಆಡಳಿತ ವಿರೋಧಿ ಅಲೆ ಇದೆ. ಎಷ್ಟೇ ಸ್ಕೀಮ್ಗಳನ್ನು ಕೊಟ್ಟರೂ ಸ್ಥಳೀಯ ನಾಯಕರ ಒಳಜಗಳ, ಫ್ಯಾಕ್ಷನಲಿಸಂ ಮತ್ತು
ಕೆಲವು ಶಾಸಕರ ದೌರ್ಜನ್ಯದಿಂದ ಜನ ರೋಸ್ ಹೋಗಿದ್ದಾರೆ. ಈ ಆಕ್ರೋಶವನ್ನೇ ಎನ್ಕ್ಯಾಶ್ ಮಾಡಿಕೊಳ್ಳಲು ಬಿಜೆಪಿ ಡೆವಲಪ್ಮೆಂಟ್ ಅಜೆಂಡಾ ಇಟ್ಕೊಂಡು ಕ್ಯಾಂಪೇನ್ ಶುರು ಮಾಡಿದೆ. ಬದಲಾವಣೆ ಬೇಕು ಅನ್ನೋ ಕೂಗು ಸೈಲೆಂಟ್ ಆಗಿ ದೊಡ್ಡ ಮಟ್ಟದಲ್ಲಿ ಶುರುವಾಗಿದೆ. ಹೀಗಾಗಿ ಇದು 2026ರಲ್ಲಿ ಬಿಜೆಪಿಗೆ ಬರವಾಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಜಾತಿ ಲೆಕ್ಕಾಚಾರ ಹೇಗಿದೆ? SC ST ವೋಟ್ ಯಾರಿಗೆ? ಇನ್ನು ಬಂಗಾಳದ ಡೆಮೋಗ್ರಫಿಯಲ್ಲಿ ಕೇವಲ ಧರ್ಮ ಮಾತ್ರವಲ್ಲ, ಜಾತಿಯ ಲೆಕ್ಕಾಚಾರವು ಭಾರೀ ಪ್ರಾಮುಖ್ಯತೆ ಪಡೆದುಕೊಂಡಿದೆ. ಬಂಗಾಳ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ 27.1%, OBC 12.7% ಮತ್ತು ಪರಿಶಿಷ್ಟ ಪಂಗಡ 5.9% ಜನರಿದ್ದಾರೆ. ಇದರಲ್ಲಿ SC ಮತ್ತು ST ಸಮುದಾಯಗಳು ನಿರ್ಣಾಯಕ ಪಾತ್ರ ವಹಿಸುತ್ತವೆ. ವಿಶೇಷವಾಗಿ ಗಡಿ ಭಾಗದ ಮತ್ತು ಕೃಷಿ ಆಧಾರಿತ ಕ್ಷೇತ್ರಗಳಲ್ಲಿ ಈ ಜಾತಿ ಆಧಾರಿತ ವೋಟ್ ಬ್ಯಾಂಕ್ ಅನ್ನ ಸೆಳೆಯಲು ಉಭಯ ಪಕ್ಷಗಳು ನಾನಾ ಕಸರತ್ತು ನಡೆಸುತ್ತಿವೆ. ಈ ಸಮುದಾಯಗಳ ಒಲವು ಯಾರ ಕಡೆಗೆ ವಾಲುತ್ತದೆಯೋ ಅವರೇ ಬಂಗಾಳದ ಸಿಂಹಾಸನ ಏರೋದು ಗ್ಯಾರಂಟಿ ಅನ್ನೋ ಮಾತಿದೆ. ಹೀಗಾಗಿನೇ ಎರಡೂ ಪಕ್ಷಗಳ ಕಸರತ್ತು ಜೋರಾಗಿದೆ.